ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ನಮಗೀಗ SNQ ಕೋಟಾ ಅಂಡರ್ ಸೀಟ್ ಅಲಾಟ್ ಆಗಿದೆಯಾ ಅಥವಾ ಇಲ್ವಾ ಇದು ನಮಗೆ ಗೊತ್ತಾಗುತ್ತೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಹಿಂದಿನ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾವು ಈ SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಇದನ್ನ ಹೇಗೆ ತಿಳಿದುಕೊಳ್ಳೋದು, ಅದೇ ರೀತಿ SNQ ಕೋಟಾ ಅಂಡರ್ ನಿಮಗೆ ಸೀಟ್ ಅಲಾಟ್ ಆದ್ರೆ ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅದನ್ನು ಕೂಡ ತಿಳಿದುಕೊಳ್ತೀವಿ. ನಂತರ ವಿದ್ಯಾರ್ಥಿ ಕೇಳಿದಂತಹ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರವನ್ನ ನಾವು ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈಗ SNQ ಕೋಟಾ ಏನಿರುತ್ತೆ ಅದು ಎಂಜಿನಿಯರಿಂಗ್ಗೆ ಅಪ್ಲೈ ಆಗುವಂತಹ ಕೋಟಾ ಆಗಿರುತ್ತೆ. ಅಂದ್ರೆ ಯಾವುದೇ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ SNQ ಕೋಟಾ ಅಂಡರ್ ಸೀಟ್ ಸಿಗುವಂತಹ ಚಾನ್ಸ್ ಇರುತ್ತೆ. ಈಗ ಯಾವುದಾದ್ರು ವಿದ್ಯಾರ್ಥಿಗಳು ನಾನೀಗ ಅಗ್ರಿಕಲ್ಚರ್ ಮಾಡ್ತೀನಿ, ವೆಟರ್ನರಿ ಮಾಡ್ತೀನಿ, ಈ ಟೈಮಲ್ಲಿ ನಮಗೆ SNQ ಕೋಟಾ ಸಿಗತ್ತಾ ಅಂತ ನೀವು ಕೇಳೋದಾದ್ರೆ ಇಲ್ಲ, ಕೇವಲ ಎಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು SNQ ಕೋಟಾ ಸಿಗುತ್ತೆ. ಹಾಗಿದ್ರೆ SNQ ಕೋಟಾಕ್ಕೆ ಯಾರು ಎಲಿಜಿಬಲ್ ಇದನ್ನು ತಿಳ್ಕೊಳ್ಳೋದಾದ್ರೆ ಯಾವ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವರು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗಿದ್ರೆ SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಅಲ್ವಾ ಇದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ನಿಮಗೆ ಮುಂದಿನ ಕೆಲವು ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ರೆ ನೀವೀಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ರಿ, ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಇದಕ್ಕೆ ಸಂಬಂಧಿಸಿದ RD ನಂಬರ್ನ ಎಂಟರ್ ಮಾಡಿದ್ರಿ. ಇದನ್ನ ವೆರಿಫೈ ಮಾಡಿ ಅಂದ್ರೆ ಆನ್ಲೈನ್ ಅಲ್ಲಿ ವೆರಿಫೈ ಮಾಡಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟು ಅದನ್ನ ಕೇಳಿದವರು ತಿಳ್ಕೊಂಡಿರ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಏನು ಹೇಳಿದೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ನೀವು ಈ SNQ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಅಂದ ಮಾತ್ರಕ್ಕೆ ನಿಮಗೆ SNQ ಕೋಟಾ ಅಂಡರ್ ಸೀಟ್ ಸಿಕ್ಕೇ ಬಿಡುತ್ತೆ ಅಂತ ಹೇಳಲ್ಲ. ಸರಿನಾ, ನೀವು ಎಲಿಜಿಬಲ್ ಅಷ್ಟೇ, ನಿಮಗೆ ಮುಂದೆ ಸಿಗಬಹುದು, ಸಿಗದೇನೂ ಇರಬಹುದು. ಇದೊಂದು ರೀತಿ ಲಕ್ ಫ್ಯಾಕ್ಟರಿ ಐತಿ, ನಿಮ್ಮ ಲಕ್ ಚೆನ್ನಾಗಿದ್ರೆ ಸೀಟ್ ಸಿಕ್ಬಿಡುತ್ತೆ. ನಂತರ ಈ SNQ ಕೋಟಾ ಸೀಟ್ ಹೇಗೆ ಅಲಾಟ್ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ನೋಡೋದಿರುತ್ತೆ, ಚೆಕ್ ಮಾಡಿ. ಹಾಗಿದ್ರೆ ಈಗ SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಅದರಿಂದ ಗೊತ್ತಾಗುತ್ತೆ. ಆದ್ರೆ ಮುಂದೆ ಸೀಟ್ ಅಲಾಟ್ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ ನಿಮಗೀಗ ಈ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದರ ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ಆ ಟೈಮಲ್ಲಿ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಚೆಕ್ ಮಾಡ್ತೀರಾ, ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನು ಚೆಕ್ ಮಾಡ್ತೀರಾ. ಆ ಟೈಮಲ್ಲಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಅದರ ನಂತರ ಯಾವ ಬ್ರಾಂಚ್ ಅಲಾಟ್ ಆಗಿದೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅದ್ರ ಕೆಳಗಡೆನೆ ಯಾವ ಕೋಟಾ ಅಂಡರ್ ನಿಮ್ಮ ಅಡ್ಮಿಷನ್ ಆಗ್ತಾ ಇದೆ, ಅಂದ್ರೆ SNQ ಕೋಟಾ ಅಂಡರ್ ಅಡ್ಮಿಷನ್ ಆಗ್ತಾ ಇದ್ರೆ SNQ ಕೋಟಾ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಅದ್ರ ಕೆಳಗಡೆನೆ ಆ ಒಂದು ಪರ್ಟಿಕ್ಯುಲರ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ಆ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ಗೆ ನೀವು SNQ ಕೋಟಾ ಅಂಡರ್ ಅಡ್ಮಿಷನ್ ಮಾಡ್ಕೋತೀರ ಅಂತ ಹೇಳಿದ್ರೆ ಫೀಸ್ ಎಷ್ಟಿರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸರಿನಾ, ಅಂದ್ರೆ SNQ ಕೋಟಾ ಅಂಡರ್ ನಿಮಗೆ ಅಡ್ಮಿಷನ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಫೀಸ್ಗೆ ನೀವು ಎಂಜಿನಿಯರಿಂಗ್ ಅನ್ನ ಮಾಡಬಹುದು. ಅಂದ್ರೆ ಪ್ರತಿ ವರ್ಷಕ್ಕೆ ಸುಮಾರು ಒಂದು 25,000ದಿಂದ 35,000 ಒಳಗಡೆ ನಿಮ್ಮ ಫೀಸ್ ಇರುತ್ತೆ SNQ ಕೋಟಾ ಅಂಡರ್ ಅಡ್ಮಿಷನ್ ಆದ್ರೆ. ಸೊ ಈ ರೀತಿ ಅಡ್ವಾಂಟೇಜ್ ಯಾವುದು SNQ ಕೋಟಾದು. ನಂತರ ಅದೇ ಹೇಳ್ದೆ ಅಲ್ವಾ, ಇದೊಂದು ರೀತಿ ಲಕ್ ಫ್ಯಾಕ್ಟರ್ ಐತಿ. ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೊಳ್ತಾ ಇದ್ದೀರಿ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ನಿಮ್ಮದು ಇದ್ರೆ ನಿಮಗೆ SNQ ಕೋಟಾ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.